ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಸಖತ್ ಸಿಂಪಲ್ ಆಗಿರುವಂತಹ ಒಂದು ತೋರಣವನ್ನು ಕೇವಲ 10 ನಿಮಿಷದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಅದಕ್ಕೋಸ್ಕರ ಯಾವ್ಯಾವ ಮೆಟೀರಿಯಲ್ಸನ್ನು ತೊಗೊಂಡಿದ್ದೀನಿ, ಯಾವ ಥರ ತೋರಣ ಮಾಡ್ತಾ ಇದ್ದೀನಿ ಇವತ್ತು ಅಂತ ನೋಡ್ಕೊಂಡು ಬಂದೇ ಬಿಡೋಣ. ಬನ್ನಿ ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿಯಾದ 1 ಇಂಚಿನ ಲೇಸನ್ನು ತೊಗೊಂಡಿದ್ದೀನಿ. ಲೇಸು ಆಪ್ಷನಲ್ಲು, ನಿಮಗೆ ಯಾವ ರೀತಿ ಲೇಸ್ ಬೇಕಾದ್ರೂ ತೊಗೊಬೋದು. ಮತ್ತು ಇಲ್ಲ ಮನೆಯಲ್ಲಿ ನಾವು ದಪ್ಪ ಪಟ್ಟಿಯನ್ನು ಹೊಲ್ಕೊತೀವಿ ಅಂದರೂ ಕೂಡ ಆಗುತ್ತೆ. ಶೈನಿಂಗ್ ಬಟ್ಟೆಯಲ್ಲಿ ದಪ್ಪ ಪಟ್ಟಿಯನ್ನು ಹೊಲ್ಕೊತೀವಿ ಅಂದರೂ ಕೂಡ ಗುಡ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ರೀತಿ ಲೇಸನ್ನು ತೊಗೊಂಡಿದ್ದೀನಿ ನಾನು. ಆನಂತರ ಈ ರೀತಿ ದ್ರಾಕ್ಷಿ ಹಣ್ಣಿನ ಬೀಡ್ಸನ್ನು ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಈ ರೀತಿ ಉದ್ದದ ಬೀಡ್ಸನ್ನು ತೊಗೊಂಡಿದ್ದೀನಿ. ಮತ್ತು ತೋರಣಕ್ಕೆ ಹಾಕಲಿಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ರಿಂಗನ್ನು ತೊಗೊಂಡಿದ್ದೀನಿ. ವೈಟ್ ಕಲರ್ ಪರ್ಲನ್ನು ತೊಗೊಂಡಿದ್ದೀನಿ. ಆಮೇಲೆ ಕಾಟನ್ ಥ್ರೆಡನ್ನು ತೊಗೊಂಡಿದ್ದೀನಿ. ಗೋಲ್ಡನ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದು ನಿಮಗೆ ಇವೆರಡು ಬೀಡ್ಸ್ ಇದೆಯಲ್ಲ, ಇವೆರಡು ನಿಮಗೆ ಯಾವ್ದು ಬೀಡ್ಸ್ ಮನೆಯಲ್ಲಿದೆಯೋ ಅದನ್ನು ತೊಗೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಪೋಮ್ ಬಾಲನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೇನಾದ್ರು ಪೋಮ್ ಬಾಲ್ ಮಾಡೋದು ಹೇಗೆ ಅಂತ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಡೀಟೇಲಾಗಿ ಮಾಡಿ ತೋರಿಸ್ತೀನಿ. ಪೋಮ್ ಬಾಲ್ ಮಾಡೋಂತಹ ಒಂದು ಇನ್ಸ್ಟ್ರೂಮೆಂಟ್ ಕೂಡ ಸಿಗುತ್ತೆ. ಅದರಲ್ಲಿ ನಾವು ಈಸಿಯಾಗಿ ಪೋಮ್ ಬಾಲನ್ನು ಮಾಡ್ಕೊಬೋದು. ಇದರಲ್ಲಿ ಹೇಗೆ ಮಾಡಬೇಕು, ಡಿಫ್ರೆಂಟಾಗಿ ಹೇಗೆ ಮಾಡಬೇಕು ಅಂತ ನಿಮಗೆ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಈಗ ಸೂಜಿಗೆ ದಾರಕ್ಕೆ ಸೂಜಿಯನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು, ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಬನ್ನಿ. ನಮಗೆ ತೋರಣವನ್ನು ನಾವು ಆ ಕಡೆ ಹಾಕಬೇಕು, ಮೀನ್ಸ್ ನಾವು ಮಳೆಯಲ್ಲಿ ನೇತು ಹಾಕಬೇಕು, ಹೌದಾ? ಅದಕ್ಕೋಸ್ಕರ ಏನು ಮಾಡಬೇಕು, ನಾನು ಜಸ್ಟು ಈಗ ಇದನ್ನೆಲ್ಲ ಈ ಕಡೆ ಇಟ್ಕೊಳ್ಳೋಣ. ಒಂದೊಂದಾಗಿ ಮಾಡಬೇಕಾದ್ರೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಜಸ್ಟು ಈ ಲೇಸ್ ಏನಿದೆಯಲ್ಲ ಇದನ್ನು ಜಸ್ಟ್ ಒಂದು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಸೂಜಿ ದಾರ ಏನು ಪೋಣಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಹೀಗೆ ಒಂದು ಸರಿ ಹೀಗೆ ಪೋಣಿಸ್ತೀನಿ. ಇಲ್ಲಿ ಒಂದು ಸ್ವಲ್ಪ ದಾರ ಹಾಗೆ ಇರಲಿ. ಆಮೇಲೆ ಈ ರಿಂಗನ್ನು ಸೂಜಿ ಒಳಗಡೆ ಹಾಕ್ತೀನಿ. ಅಂದರೆ ನಾವು ಕೊನೆಯಲ್ಲಿ ಮಳೆಗೆ ನೇತು ಹಾಕ್ಕೊಳ್ಳಿಕ್ಕೆ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಾವು ಈ ರಿಂಗನ್ನು ಹಾಕ್ಕೊತಾ ಇರೋದು. ಜಸ್ಟ್ ಈಗ ನಾವು ರಿಂಗನ್ನು ಹಾಕ್ಕೊಂಡು ಆದಮೇಲೆ ನಾಟ್ ಹಾಕ್ಕೊಬೇಕು. ಟೈಟಾಗಿ ಹಾಕ್ಕೊಳ್ಳಿ. ಇದರ ಮೇಲೆ ನಿಲ್ಲೋದಾಗಿರುತ್ತಲ್ಲ ಅದಕ್ಕೋಸ್ಕರ. ಆನಂತರ ಏನು ಮಾಡಬೇಕು, ಹೀಗೆ ಕಟ್ ಮಾಡಬೇಕು. ನಾವಿಲ್ಲಿ ಎಕ್ಸ್ಟ್ರಾ ಇಷ್ಟನ್ನು ತೊಗೊಂಡಿದ್ದೀವಲ್ಲ, ಜಸ್ಟ್ ಬೇಕಾದರೆ ಅಂದರೆ ನಿಮಗೆ ಅದು ಎಕ್ಸ್ಟ್ರಾ ಕಾಣಿಸುತ್ತೆ ಅಂತ ಆದರೆ ಜಸ್ಟ್ ಹೀಗೊಂದು ಸ್ಟಿಚ್ಚನ್ನು ಹಾಕ್ಕೊಬೋದು. ಹೀಗೆ ಹಾಕ್ಕೊಂಡು ಜಸ್ಟ್ ನಾಟನ್ನು ಹಾಕ್ಕೊಳ್ಳಿ. ಆವಾಗ ಬಿಚ್ಚುತ್ತೆ ಹೇಳೋ ಗೋಜು ಕೂಡ ಇರೋದಿಲ್ಲ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ರಿಂಗು ಹಾಕಿ ಆಯಿತು. ಈಗ ಏನು ಮಾಡಬೇಕು, ಈ ಕಡೆನೂ ಅಷ್ಟೇ ಸೇಮು ಹೀಗೆ ಫೋಲ್ಡ್ ಮಾಡಬೇಕು. ಸೂಜಿಯನ್ನು ಹೀಗೆ ಒಳಗಡೆ ಹಾಕ್ಕೊಬೇಕು. ಆನಂತರ ಇನ್ನೊಂದು ರಿಂಗನ್ನು ಹಾಕ್ಕೊಬೇಕು. ನಾವು ಎಷ್ಟುದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಂಬಿಡ್ಬೇಕು ಲೇಸನ್ನು. ನಮ್ಮ ಯಾವ ಬಾಗಿಲಿಗೆ ಹಾಕ್ತಾ ಇದ್ದೀವಿ ಅದು ಎಷ್ಟು ಉದ್ದ ಬರುತ್ತೆ ಅಂತ ನೋಡಿಕೊಂಡು ಫಸ್ಟೇ ನಾವು ಕಟ್ ಮಾಡಿ ಇಟ್ಕೊಂಬಿಡ್ಬೇಕು. ನಾನು ಎಷ್ಟು ಅಳತೆ ಬೇಕೋ ಅಷ್ಟು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ನಾನೀಗ ಇದರ ಅಳತೆಯನ್ನು ಹೇಳೋಕ್ಕೆ ಹೋದರೆ ನಮ್ಮನೆ ಬಾಗಿಲು ಒಂದು ಅಳತೆ ಇರ್ಬೋದು, ನಿಮ್ಮನೆ ಬಾಗಿಲು ಇನ್ನೊಂದು ಅಳತೆ ಇರ್ಬೋದು. ಅದಕ್ಕಾಗಿ ನಾನು ಅಳತೆಯನ್ನು ಹೇಳಲಿಕ್ಕೆ ಹೋಗಲಿಲ್ಲ. ನೋಡಿ, ಹೀಗೆ ಕಟ್ ಆದ ಮೇಲೆ ನೋಡಿ ಈ ದಾರ ಹಿಂಗೆ ಉಳಿಯುತ್ತಲ್ಲ, ಈ ಲೇಸು ನನಗೆ ಅಲ್ಲಿ ಈ ಕಡೆ ತೋರಿಸಿದ್ದು ಅದನ್ನೇ, ಆದರೆ ಇನ್ನೊಂದು ಚೂರು ಡೀಟೇಲಾಗಿ ತೋರಿಸೋಣ ಅಂತ. ಜಸ್ಟು ಇಲ್ಲಿ ತುದಿಯಲ್ಲಿ ಹೀಗೆ ಹಾಕಿ ಜಸ್ಟ್ ಒಂದು ಈ ಕಡೆ ತೆಗಿಬೇಕು. ಅಂದರೆ ಒಂದು ಸರಿ ಪೂರ್ತಿ ಸ್ಟಿಚ್ ಆದ ರೀತಿಯಲ್ಲಿ ಆಗಬೇಕು. ಹೀಗೆ 2 ಸರಿ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ.
ನಾವು ಇಲ್ಲಿ ನಾಟನ್ನು ಹಾಕ್ಕೊಂಡ್ರೆ ಆಯಿತು. ಗಟ್ಟಿಯಾಗಿ ನಾಟ್ ಹಾಕ್ಕೊಂಡು ದಾರವನ್ನು ಕಟ್ ಮಾಡಿ ತೆಕ್ಕೊಬಿಡ್ಬೇಕು. ಇಷ್ಟು ನಿಮಗೆ ಗೊತ್ತಾಯ್ತಲ್ವಾ? ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈ ರೀತಿ ಆಯಿತು. ನೋಡಿ, ನಮ್ಮ ತೋರಣದ ಬೇಸ್ ರೆಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಈಗ ಈ ದ್ರಾಕ್ಷಿ ಹಣ್ಣನ್ನು ತಗೋಬೇಕು, ಸೂಜಿ ದಾರವನ್ನು ತಗೋಬೇಕು. ಈಗ ಇಲ್ಲಿ ನಾವು ಸೂಜಿಯನ್ನು ಪೋಣಿಸಿದ್ದೀವಿ. ಪೋಣಿಸಿ ಈ ದ್ರಾಕ್ಷಿ ಹಣ್ಣಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು ಬೀಡ್ಸನ್ನು ಇಲ್ಲಿ ಪೋಣಿಸ್ಬೇಕು. ಆ ನಂತರ ಒಂದು ದ್ರಾಕ್ಷಿ ಹಣ್ಣನ್ನು ಪೋಣಿಸ್ಬೇಕು. ಆಮೇಲೆ ವಾಪಸ್ ಈ ಬೀಡ್ಸ್ ಒಳಗಡೆನೆ ಸೂಜಿ ಹೋಗಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಈಗ ನಾವು ಹಿಂದ್ಗಡೆ ತಗೊಂಡು ಇದನ್ನು ನಾಟ್ ಹಾಕಬೇಕು. ಬರೀ ಇದನ್ನು ಹಾಕಿದ್ರೆ ಚೆನ್ನಾಗಿ ಅನಿಸಲ್ವಲ್ಲ, ಬರೀ ದ್ರಾಕ್ಷಿ ಹಣ್ಣನ್ನು ಹಾಕಿದ್ರೆ ಚೆನ್ನಾಗಿ ಅನಿಸಲ್ವಲ್ಲ, ಅದಕ್ಕಾಗಿ ಒಂದು ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕಿದ್ದೀನಿ. ಆವಾಗ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ. ಈ ರೀತಿಯಾಗಿ ನಾಟ್ ಆಗುತ್ತೆ. ಹೀಗೆ ಆದಮೇಲೆ ಕಟ್ ಮಾಡ್ಕೊಂಬಿಡ್ಬೇಕು. ನೋಡಿ, ಅದು ಈ ರೀತಿಯಾಗಿ ಬಂತು. ಹೌದಾ? ಈಗ ಏನು ಮಾಡಬೇಕು, ಫಸ್ಟು ನಾವೇನು ಮಾಡಬೇಕು, ನಾವು ಎಷ್ಟು ಉದ್ದದ ಇದನ್ನು ತಗೊಂಡಿದ್ದೀವಿ, ನಮ್ಮ ಹತ್ರ ಎಷ್ಟು ಬೀಡ್ಸ್ ಇದೆ ಅನ್ನೋದನ್ನು ನೋಡ್ಕೊಬೇಕು. ಆಮೇಲೆ ನಮಗೆ ಇಲ್ಲಿ ಎಷ್ಟೆಷ್ಟು ದೂರಕ್ಕೆ ಬೇಕು ಅನ್ನೋದನ್ನು ನಾವು ಮಾರ್ಕ್ ಮಾಡ್ಕೊಂಬಿಡ್ಬೇಕು. ಹೀಗೆ ಓಕೆನಾ? ಮಾರ್ಕ್ ಮಾಡ್ಕೊಬೇಕು. ಇಲ್ಲ ಅಂದಾಜಲ್ಲಿ ಈ ರೀತಿಯಾಗಿ ನಾವಿಲ್ಲಿ ಯಾವ ರೀತಿ ಕಟ್ಟಿದ್ನಲ್ಲ ಅದೇ ರೀತಿಯಾಗಿ ಈ ಪಿಂಕ್ ಕಲರ್ ದ್ರಾಕ್ಷಿ ಹಣ್ಣನ್ನು ಪೂರ್ತಿ ತೋರಣಕ್ಕೂ ಈ ರೀತಿಯಾಗಿ ಕಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಹೀಗೆ ಒಂದೊಂದು ಬೀಡ್ಸು ದ್ರಾಕ್ಷಿ ಹಣ್ಣು, ಮತ್ತೊಂದು ಬೀಡ್ಸನ್ನು ಪೋಂಬಾಲನ್ನು ತೊಗೊಂಡಿದ್ದೀರಲ್ಲ, ಅದೇನು ಮಾಡ್ತೀರಾ ಅಂತ ಕೇಳಿದ್ರೆ ಅದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದಿಷ್ಟನ್ನು ನಾಟ್ ಹಾಕ್ಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ನೋಡಿ. ಎಲ್ಲ ದ್ರಾಕ್ಷಿ ಹಣ್ಣಿನ ಗೊಂಚಲನ್ನು ಕೂಡ ಜಾಯಿನ್ ಮಾಡ್ಕೊಂಡ್ಬಂದು ಆಯಿತು. ನನ್ನ ಹತ್ರ 8 ಗೊಂಚಲಿತ್ತು, ಅದಿಷ್ಟನ್ನು ಕೂಡ ಹಾಕ್ಕೊಂಬಂದು ಆಯಿತು. ಈಗ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತ ಅಂದರೆ, ನಾನು ಈ ರೀತಿ ಉದ್ದನೆಯ ಬೀಡ್ಸನ್ನು ತೊಗೊಂಡಿದ್ದೀನಲ್ಲ, ಅದನ್ನು ಹೇಗೆ ಹಾಕಬೇಕು, ಎಲ್ಲಿ ಹಾಕಬೇಕು, ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈಗ ಏನು ಮಾಡಬೇಕು, ಈ 2 ಮಣಿಗಳ ಈ ದ್ರಾಕ್ಷಿ ಗೊಂಚಲಿನ ಮಧ್ಯಕ್ಕೆ ಬರಬೇಕು. ಇದನ್ನು ಹೀಗೆ ಜಸ್ಟ್ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಮಿಡ್ಲು ಪಾಯಿಂಟ್ ಸಿಗುತ್ತೆ. ನಂತರ ಅದು 8 ಬೀಡ್ಸ್ ಇತ್ತು, ಅದಕ್ಕಾಗಿ ಅದರದ್ದು 8 ಇದನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಉದ್ದನೆಯ ಸೂಜಿನ ತೊಗೊಂಡಿದ್ದೀನಿ. ಹಾರ ಮಾಡಲಿಕ್ಕೆಲ್ಲ ಅಂತೂ ಇದು ಸೂಪರಾಗಿ ಇರುತ್ತೆ. ಈಗ ನಾನು ಅದರಂಗೆ ಇಲ್ಲೂ ಕೂಡ ಒಂದು ಬೀಡ್ಸನ್ನು, ಈ ಗೋಲ್ಡನ್ ಬೀಡ್ಸನ್ನು ಪೋಣಿಸ್ಕೊತಾ ಇದ್ದೀನಿ. ಆ ನಂತರ ಈ ರೀತಿ ವೈಟ್ ಬೀಡ್ಸನ್ನು ಪೋಣಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಪೋಂ ಬಾಲನ್ನು, ಇನ್ನೊಂದು ಬೀಡ್ಸನ್ನು ಪೋಣಿಸ್ಕೊಳ್ಳೋಣ. ಚೂರು ಉದ್ದ ಬಂದರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಆ ನಂತರ ವಾಪಸ್ ಒಂದು ಪೋಂ ಬಾಲನ್ನು ಪೋಣಿಸ್ಕೊತಾ ಇದ್ದೀನಿ. ಆ ನಂತರ ಇದು ನಾವೀಗ ವಾಪಸ್ ಹೋಗಬೇಕು, ಅದಕ್ಕಾಗಿ ಒಂದು ವೈಟ್ ಮಣಿಯನ್ನು ಪೋಣಿಸ್ಕೊತಾ ಇದ್ದೀನಿ. ಈಗ ಇದನ್ನು ನಾವು ಇಲ್ಲಿ ಕೊನೆಯವರೆಗೂ ಕೂಡ ತೊಗೊಂಡು ಬರಬೇಕು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇದರಿಂದ ವಾಪಸ್ ಪೋಂ ಬಾಲಿಂದ ವಾಪಸ್ ನಾವೀಗ ಮೇಲ್ಗಡೆವರೆಗೂ ಕೂಡ ಹೋಗಬೇಕು. ನೋಡಿ, ಇಲ್ಲಿವರೆಗೂ ನಾವೀಗ ವಾಪಸ್ ಬರಬೇಕು. ಹೀಗೆ ಇಲ್ಲಿ ಆದಮೇಲೆ ಇಲ್ಲಿವರೆಗೂ ಬಂದು ಸೂಜಿಯನ್ನು ಹಿಂಗೆ ಮೇಲಕ್ಕೆ ಎತ್ತಬೇಕು. ಇಲ್ಲಿ ಟೈಟಾಗಿ ಎಳ್ಕೊತ ಹೋಗಬೇಕು. ಆಮೇಲೆ ನಾವಿಲ್ಲಿ ವಾಪಸ್ ಹೀಗೆ ದಾರವನ್ನು ಹಾಕಿ ಒಳಗಡೆ ಎಳ್ಕೊಬೇಕು. ಆಮೇಲೆ ಫಸ್ಟ್ ಇರುತ್ತಲ್ಲ ಆ ದಾರ, ಅದನ್ನು ನಾವಿಲ್ಲಿ
ಇದರ ಜೊತೆಗೆ ಈಗ ಮೇಲ್ಗಡೆ ತೊಗೊಬಂದಿರ್ತೀವಲ್ಲ ಆ ದಾರದ ಜೊತೆಗೆ ನಾಟನ್ನು ಹಾಕ್ಕೋಬೇಕು. ತುಂಬ ಈಸಿಯಾಗಿ ಮಾಡುವಂಥದ್ದು. ನೋಡಿ, ಈ ರೀತಿಯಾಗಿ ನಾಟ್ ಹಾಕ್ಕೊಂಡ್ರೆ ಆಯಿತು. ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಅದನ್ನು ನಾವು ಕಟ್ ಮಾಡಿ ತೆಕ್ಕೊಂಬಿಡ್ಬೇಕು. ನೋಡಿ, ಅದು ಈ ರೀತಿಯಾಗಿ ಕಾಣಿಸುತ್ತೆ. ಹೀಗೇ ನಾನು ಇದರ ಎಲ್ಲದರ ಮಧ್ಯಕ್ಕೆ ಈ ರೀತಿ ಬೀಡ್ಸನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲದೂ ಕೂಡ ಅಟ್ಯಾಚ್ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿ, ಹೀಗೆ ಬರುತ್ತೆ. ಎಷ್ಟು ಸಿಂಪಲ್ಲಾಗಿ ಮತ್ತು ಎಷ್ಟು ಬೇಗನೆ ಮಾಡ್ಕೊಬೋದಾದಂತಹ ಒಂದು ಸಿಂಪಲ್ಲಾದ ಒಂದು ತೋರಣ. ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನು ಯಾವ ರೀತಿಯ ತೋರಣಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಬೇಗ ಮಾಡುವಂತಹ ಕೆಲವೊಂದು ತೋರಣಗಳನ್ನೆಲ್ಲ ತೋರಿಸ್ತೀನಿ. ತೋರಣ, ಹಾರ, ಬೇರೆ ಎಲ್ಲ. ಮತ್ತು ನಿಮಗೆ ಇನ್ನು ಯಾವ ರೀತಿ ವಿಡಿಯೋಗಳು ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ಬೇಕು ನಿಮಗೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆವಾಗ ನಾನು ಆ ರೀತಿಯಾದ ವಿಡಿಯೋವನ್ನು, ನೀವು ಯಾವ ರೀತಿ ಮೆಸೇಜ್ ಮಾಡ್ತಿರಲ್ಲ, ಕಾಮೆಂಟ್ ಮಾಡ್ತಿರಲ್ಲ, ಆ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಜಸ್ಟ್ ಹೀಗೆ ಫೋಲ್ಡ್ ಮಾಡಿರೋದು. ಎಷ್ಟು ಡಿಫ್ರೆಂಟಾಗಿ, ಎಷ್ಟು ಚೆನ್ನಾಗಿ, ಇಲ್ಲಿ 2 ಸರಿ ಫೋಲ್ಡ್ ಮಾಡಿದ್ದೀನಿ. ಇಡೀ ಡೋರಿಗೂ ಕೂಡ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ತುಂಬ ಈಸಿಯಾಗಿರುವಂತಹ ತೋರಣ. ಫ್ರೆಂಡ್ಸ್, ನಾವು ಇವತ್ತು ಸಖತ್ತಾಗಿರುವಂತಹ ತೋರಣವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ನಾನಿಲ್ಲಿ ಪ್ಲಾಸ್ಟಿಕ್ ಬೀಡ್ಸನ್ನು ತೊಗೊಂಡಿದ್ದೀನಿ. 2 ಕಲರಿನ ಪ್ಲಾಸ್ಟಿಕ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಆರೆಂಜ್ ಮತ್ತು ವೈಟನ್ನು ತೊಗೊಂಡಿದ್ದೀನಿ. ನೀವು ಇಲ್ಲಿ ಇದೇ ರೀತಿ ಮಣಿ ತೊಗೊಬೇಕು ಅಂತಿಲ್ಲ, ಶೈನಿಂಗ್ ಮಣಿ ಬೇಕಾದ್ರೂ ಕೂಡ ನೀವು ತೊಗೊಬೋದು. ನಾನಿಲ್ಲಿ ಡಲ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಈ ರೀತಿಯಾದ ಸ್ಯಾರಿ ಕುಚ್ಚಿಗೆ ಹಾಕುವಂಥ ಈ ರೀತಿ ಬೀಡ್ಸನ್ನು ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಸಣ್ಣದಾಗಿ ತೋರಣವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದನ್ನು ತೋರಣ ಮಾಡಲಿಕ್ಕೆ ನಾನು ದಾರ ತೊಗೊಂಡಿರೋದು ಈ ರೀತಿ ಗೋಲ್ಡನ್ ಥ್ರೆಡನ್ನು ತೊಗೊಂಡಿದ್ದೀನಿ. ನಮಗೆ ಇದಕ್ಕೆ ಪ್ಲಾಸ್ಟಿಕ್ ವೈರ್ ಸಿಗುತ್ತೆ. ಇದು ಕೂಡ ಪ್ಲಾಸ್ಟಿಕ್ ವೈರೇ ಇದೆ ಒಳಗಡೆ, ಬಟ್ ಮೇಲ್ಗಡೆ ಗೋಲ್ಡನ್ ಕಲರ್ ಇದೆ. ಆದರೆ ನಾನು ಇಲ್ಲಿ ಏನಪ್ಪ ಅಂತಂದರೆ, ನಾನು ನಿಮಗೆ ಮುಂಚಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ, ವೈಟ್ ಕಲರ್ ಪ್ಲಾಸ್ಟಿಕ್ ದಾರವನ್ನು ನಾವು ಬೀಡ್ಸ್ ಈ ರೀತಿ ಮಣಿಯನ್ನು ನೇಯಲಿಕ್ಕೆ ತೊಗೊತೀವಿ. ನಾನು ಆದರೆ ಇವತ್ತೊಂದು ಸ್ವಲ್ಪ ಶೈನಿಂಗ್ ಆಗಿರಲಿ, ಕೆಳಗಡೆ ನಾವು ಗೋಲ್ಡನ್ ಬೀಡ್ಸನ್ನು ಹಾಕ್ತಿದ್ದೀವಲ್ಲ, ಅದಕ್ಕೋಸ್ಕರ ಈ ರೀತಿಯಾದ ಗೋಲ್ಡನ್ ಪ್ಲಾಸ್ಟಿಕ್ ವೈರನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಸ್ಯಾರಿ ಕುಚ್ಚು ಕಟ್ಟಲಿಕ್ಕೂ ಕೂಡ ಯೂಸ್ ಮಾಡ್ತೀವಿ ರೇರಾಗಿ. ಇದು ಒಳಗಡೆ ಕಾಟನ್ ಥ್ರೆಡ್ ಇಲ್ಲ, ಸ್ವಲ್ಪ ವೈರ್ ಇದೆ, ಅದಕ್ಕಾಗಿ ಇದೊಂದು ಸ್ವಲ್ಪ ಗಟ್ಟಿನೂ ಬರುತ್ತೆ. ಇದನ್ನು ಕೂಡ ಯೂಸ್ ಮಾಡ್ತೀವಿ. ನಾರ್ಮಲ್ ಸ್ಯಾರಿ ಕುಚ್ಚನ್ನು ಕಟ್ಟಲಿಕ್ಕೆ ಒಳಗಡೆ ತೆಳುವಾದ ಕಾಟನ್ ದಾರ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಆರಿ ವರ್ಕಿಗೆ ಯೂಸ್ ಮಾಡೋದು ಕೂಡ ಅದೇನೆ. ಸ್ಯಾರಿ ಕುಚ್ಚಿಗೆ ಇದು ತುಂಬ ಚೆನ್ನಾಗಾಗುತ್ತೆ. ಈಗ ಹೇಗೆ ಮಾಡೋದು ಸ್ಯಾರಿ ಕುಚ್ಚು ನೆಕ್ಸ್ಟ್ ನೋಡೋಣ. ಈಗ ತೋರಣವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೇಸಿಗೆ ವೈಟ್ ಕಲರ್ ದಾರವನ್ನು, ವೈಟ್ ಕಲರ್ ಬೀಡ್ಸನ್ನು ತೊಗೋತಾ ಇದ್ದೀನಿ. ಹಾಗೆ ಕೆಳಗಡೆ ಡಿಸೈನಿಗೆ ಆರೆಂಜ್ ಕಲರ್ ಬೀಡ್ಸನ್ನು, ಇಲ್ಲಿ ರೆಡ್ ಕಲರ್ ಸ್ವಲ್ಪ ಕಾಣಿಸ್ತಾ ಇದೆ ಅನಿಸುತ್ತೆ. ಕೆಳಗಡೆ ಡಿಸೈನಿಗೆ ಆರೆಂಜ್ ಕಲರ್ ಬೀಡ್ಸು ಮತ್ತು ಈ ರೀತಿ ಬೀಡ್ಸನ್ನು ತೊಗೋತಿದ್ದೀನಿ. ಈಗ ನಾವು ಬೇಸನ್ನು ಹೇಗೆ ಹಾಕೋದು ಅಂತ ನೋಡೋಣ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್, ಅದು ಹಾಗೆ ಮತ್ತು ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ, ಅದನ್ನು ಕೂಡ ಒಟ್ಟು 2 ಪೇಜುಗಳು, 3 ಚಾನಲ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ನಾನಿಲ್ಲಿ ಫಸ್ಟಿಗೆ 4 ಬೀಡ್ಸನ್ನು ಪೋಣಿಸ್ಕೊಂಡಿದ್ದೀನಿ. ಹಾಗೆ ಆ 4 ಬೀಡ್ಸಿನ ಒಳಗಡೆ ಈ ಕಡೆಯಿಂದ, ನಾವು ಈ ಕಡೆಯಿಂದ ಪೋಣಿಸ್ಕೊಂಡ್ವಲ್ಲ, ಈ ಕಡೆಯಿಂದ ಮತ್ತು ಅದರ ಒಳಗಡೆ ನಾನು ಸೂಜಿಯನ್ನು ಚುಚ್ಚುತ್ತಾ ಇದ್ದೀನಿ. ನೋಡಿ, ನಮಗೆ ಅದು ಈ ರೀತಿಯಾಗಿ ಸ್ಕ್ವಯರ್ ಶೇಪಲ್ಲಿ ಬರುತ್ತೆ, ಇನ್ನು ಡೈಮಂಡ್ ಶೇಪಲ್ಲಿ ಬರುತ್ತೆ.
ಹಾಗೆ ಇನ್ನೊಂದು ಬೀಡ್ಸಿನ ಒಳಗಡೆ ಸೂಜಿಯನ್ನು ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಟೈಟಾಗಿ ಬರಲಿ ಅಂತ. ಇಷ್ಟು ಆದಮೇಲೆ ನೋಡಿ, ಇದು ಫಸ್ಟ್ ನಾವು ಹೀಗೆ ಮಾಡ್ಕೊಬೇಕು. ಆಮೇಲೆ ನಾವು ಈಗ 3 ಮಣಿಗಳನ್ನು ಹಾಕ್ಕೊಬೇಕು. ನೋಡಿ, 3 ಮಣಿಯನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಇಲ್ಲಿ ಲಾಸ್ಟ್ ಬೀಡ್ಸಿಂದ ದಾರವನ್ನು ತೆಕ್ಕೊಂಡಿದ್ವಲ್ಲ, ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಲಾಸ್ಟ್ ಮಣಿಯಿಂದ ನಾವು ಬೀಡ್ಸನ್ನು ದಾರವನ್ನು ತೆಕ್ಕೊಂಡಿದ್ವಲ್ಲ, ಅದರ ಹಿಂದುಗಡೆಯಿಂದ ಮತ್ತೆ ಸೂಜಿಯನ್ನು ಪೋಣಿಸ್ಬೇಕು. ಪೋಣಿಸಿ ಮತ್ತೆ ಹೀಗೆ ಮಾಡಬೇಕು, ಎಳಿಬೇಕು. ಎಳೆದಾಗ ನಾನು ಸ್ವಲ್ಪ ಉದ್ದ ದಾರವನ್ನು ತೊಗೊಂಡಿದ್ದೀನಿ, ಪದೇ ಪದೇ ನಾಟ್ ಹಾಕೋದು ಬೇಕಾಗೋದಿಲ್ಲ ಅಂತ. ನೋಡಿ, ಹೀಗೆ ಬಂತು. ಈಗ ನಮಗೆ ದಾರ ಎಲ್ಲಿದೆ? ಇಲ್ಲಿ ಮಧ್ಯದಲ್ಲಿ ಇದೆ, ಹೌದಾ? ಈಗ ಏನು ಮಾಡಬೇಕು? ಈ ಬೀಡ್ಸು ಮತ್ತು ಈ ಬೀಡ್ಸಿನ ಒಳಗಡೆ ನಾವು ಸೂಜಿಯನ್ನು ತೆಗಿಬೇಕು. ಅಂದರೆ ನಮಗೆ ಮಾಡಬೇಕಾದ್ರೆ ಮೇಲ್ಗಡೆ ಬರಬೇಕು. ನಾವು ಇಷ್ಟೇ ಬೇಸನ್ನು ಮಾಡಿಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಡಬಲ್ ಲೇಯರ್ ಮಾಡ್ತಿದ್ದೀನಿ, ಅದನ್ನು ಹೇಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಫಸ್ಟು ನಾವು ಈ ರೀತಿದನ್ನು ಮಾಡ್ತಾ ಹೋಗೋಣ. ಮತ್ತು ಈಗ 3 ಬೀಡ್ಸ್ಗಳನ್ನು ಹಾಕ್ಕೋಬೇಕು. ಇದು ಒಂದು ಸ್ವಲ್ಪ ಲೆಂತ್ ವಿಡಿಯೋ ಆಗಬಹುದು, ಆದರೆ ತುಂಬ ಚೆನ್ನಾಗಿರುವಂತಹ ತೋರಣ ಆಗಿದೆ ನೋಡಿ. ಈಗ ನಾವು ದಾರ ಇಲ್ಲಿಂದ ತೆಗೆದಿದ್ದೀವಿ. ಈಗ ಏನು ಮಾಡಬೇಕು? ಇದರ ಹಿಂದುಗಡೆಯಿಂದ, ಹಿಂಭಾಗದಿಂದ ನಾವು ಏನು ಮಾಡಬೇಕು? ಸೂಜಿಯನ್ನು ಸುಚ್ಚಬೇಕು. ಆವಾಗ ನಮಗೆ ಅದು ಒಂದು ಸರ್ಕಲ್ ರೀತಿಯಲ್ಲಿ ಬರುತ್ತೆ ನೋಡಿ, ಈ ರೀತಿಯಾಗಿ. ಹೀಗೆ ಬಂದಮೇಲೆ ಈ ಬೀಡ್ಸು ಮತ್ತು ಈ ಬೀಡ್ಸು, ಇದೊಂದು ಈ ಕಡೆ ಇಟ್ಕೊಳ್ಳ, ಆವಾಗ ಕ್ಲಿಯರಾಗಿ ಕಾಣಿಸುತ್ತೆ. ಈ ಬೀಡ್ಸು ಮತ್ತು ಈ ಬೀಡ್ಸ್, ಇದು ಮೇಲ್ಗಡೆ ಬೀಡ್ಸ್ ಆಗುತ್ತಲ್ಲ, ಅದಕ್ಕೆ ಅಲ್ಲಿವರೆಗೂ ಕೂಡ ಈ 2 ಬೀಡ್ಸಿನ ಒಳಗಡೆ ನಾವು ಸೂಜಿಯನ್ನು ಹಾಕ್ಕೋಬೇಕು. ನೋಡಿ, ಹೀಗೆ ಲೂಸ್ ಆದಾಗ ನಾವು ಈ ದಾರವನ್ನು ಎಳ್ಕೊಬೇಕು. ಇಲ್ಲ ಅಂತಂದರೆ ಕೊನೆಗೆ ನಾವು ಪೂರ್ತಿ ಆದಮೇಲೆ ಇದನ್ನು ಟೈಟ್ ಮಾಡ್ಕೊತೀನಿ ಅಂದರೆ ಬರೋದಿಲ್ಲ. ನಾವು ಟೈಟ್ ಮಾಡ್ಕೊತಾನೆ ನಾವೇನು ಮಾಡಬೇಕು? ನೇಯ್ಕೊತ ಬರಬೇಕು. ಮತ್ತು ನಾವಿಲ್ಲಿ 3 ಬೀಡ್ಸ್ಗಳನ್ನು ಹಾಕ್ತೀವಿ. ಪ್ರತಿ ಸರಿನೂ ಅಷ್ಟೇ 3 ಬೀಡ್ಸ್ಗಳನ್ನು ಹಾಕ್ಕೊತ ಹೋಗಬೇಕು. ನೋಡಿ, ಹೀಗೆ ಉಲ್ಟಾ ನೇಯ್ತಾ ಹೋಗಬೇಕು. ಈಗ ನಮಗೆ ಫಸ್ಟು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅಷ್ಟು ಉದ್ದಕ್ಕೂ ಕೂಡ ನಾನು ನೇಯ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ದಾರ ಉದ್ದ ತೊಗೊಂಡ್ರೆ ಇದೊಂದು ಚೂರು ಆ ಕಡೆ ಈ ಕಡೆ ಓಡೋಗ್ಬಿಡುತ್ತೆ. ಹೀಗೆ ಇದೇ ರೀತಿಯಾಗಿ ಪ್ರತಿ ಸರಿ 3 ಬೀಡ್ಸನ್ನು ಹಾಕಿ ನಮಗೆ ಎಷ್ಟು ಉದ್ದ ತೋರಣ ಬೇಕು ಅಂತ ಅಷ್ಟುದ್ದ ಬಾಗಿಲನ್ನು ಅಳತೆಯನ್ನು ತಗೊಂಡು ಅಲ್ಲಿವರೆಗೂ ಕೂಡ ಮಾಡ್ಕೊಂಬರ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ನಾನು ಹೀಗೆ ಪೂರ್ತಿ ನೇಯ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ನನಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ನಾನು ತುಂಬ ಡೋರಿನ ಅಳತೆಯಲ್ಲಿ ಏನು ಮಾಡಲಿಲ್ಲ, ಒಂದು ಅಳತೆಯಲ್ಲಿ ಮಾಡಿದ್ದೀನಿ. ಅಂದರೆ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ತೋರಿಸೋಣ ಅಂತ. ನಾವು ಬೇಸನ್ನು ಇಷ್ಟೇ ಬೇಕಾದ್ರೂ ಮಾಡ್ಕೊಬೋದು, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಅದಕ್ಕಾಗಿ ನಾನು ಇಷ್ಟೇ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಇನ್ನೆರಡು ಸ್ಟೆಪ್ಪು ಈ ಕಡೆ ಮತ್ತೆ ಸೇಮ್ ಇದೇ ರೀತಿಯಾಗಿ ಹಾಕ್ಕೊಬೋದು. ಇಲ್ಲಿ ಮಧ್ಯ ಒಂದು ಫಸ್ಟ್ ಬೀಡ್ಸನ್ನು ಹಾಕ್ಕೊಬೇಕು, ಆಮೇಲೆ ನೆಕ್ಸ್ಟು ಮತ್ತೆ ಇದೇ ರೀತಿಯಾಗಿ ಮಾಡ್ಕೊತ ಹೋಗಬೇಕು. ಇದು ಅಗಲ ಬೇಕಾದರೆ ಇದೇ ರೀತಿಯಾಗಿ ಮಾಡ್ಕೊಬೋದು. ನಾನೇನು ಅಗಲನೂ ಕೂಡ ಮಾಡ್ತಾಯಿಲ್ಲ, ಇಷ್ಟಕ್ಕೇ ಬೇಸು ನಾನು ಇಷ್ಟೇ ಮಾಡ್ಕೊತಾ ಇದ್ದೀನಿ. ಹಾಗೆ ಈಗ ಏನು ಮಾಡೋಣ, ದಾರನ ಅಲ್ಲಿಗೆ ಕಟ್ ಮಾಡಿ ತೆಕ್ಕೊಂಡಿದ್ದೆ, ಮತ್ತು ತುದಿಯಲ್ಲಿ ನಾಟನ್ನು ಹಾಕ್ಕೊಂಡಿದ್ದೀನಿ. ಜಸ್ಟು ಇಲ್ಲಿ ಕೆಳಗಡೆ ಮಣಿ ಇದೆಯಲ್ಲ, ಕೆಳಗಡೆ ಪಕ್ಕದ ಫಸ್ಟ್ ಮಣಿಯಿಂದನೂ ಕೂಡ ಒಂಚೂರು ಸೂಜಿಯನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಒಂಚೂರು ಟೈಟಾಗಿ ಬರುತ್ತಲ್ಲ ಅಂತ. ಈಗ ಏನು ಮಾಡಬೇಕು, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಸೂಜಿಯನ್ನು ತೆಕ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟು ಉದ್ದ ಬೇಕು ಅಂತ ನಾವೀಗ ಮಣಿಯನ್ನು ಪೊಣಿಸ್ಕೊಬೇಕು.
ಒಂದಷ್ಟು ಮಣಿಯನ್ನು ಪೋಣಿಸ್ಕೊಳ್ಳೋಣ. ಹೇಳ್ತೀನಿ ಎಷ್ಟು ಮಣಿಯನ್ನು ಪೋಣಿಸ್ಕೊಂಡಿದ್ದೀನಿ ಅಂತ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ನಾವು ಹೇಗೆ ಮಾಡ್ತೀವಿ ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನಮಗೇನು ತುಂಬ ಭಾರ ಏನು ಬರೋದಿಲ್ಲ. ಅದಕ್ಕಾಗಿ ನಾವು ತೆಳು ಬೇಸನ್ನು ಮಾಡಿಕೊಂಡ್ರೂ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. 8, 9, 10 ಮಣಿಗಳನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಉದ್ದ ಬೇಕು ಅಂತಂದರೆ ಇನ್ನೊಂದೆರಡು ಮಣಿಯನ್ನು ಹಾಕ್ಕೊಳ್ಳಿ. ನೋಡಿ 12 ಮಣಿಗಳನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ 12 ಮಣಿ. 1, 2, 3, 4, 5, 6, 7, 8, 9, 10, 11, 12 ಮಣಿಯನ್ನು ಹಾಕ್ಕೊಂಡು ಆದಮೇಲೆ ಈ ರೀತಿ ಬೀಡ್ಸನ್ನು ತೊಗೊಂಡಿದ್ದೀವಲ್ಲ, ಇದನ್ನು ನಾವು ಹೀಗೆ ಕೆಳಮುಖವಾಗಿ ಹಾಕಬೇಕು. ಆ ನಂತರ ಒಂದು ಬೀಡ್ಸು ಇದನ್ನೇ ಬೇಕಾದ್ರೂ ಹಾಕ್ಬೋದು, ಇಲ್ಲ ಬೇರೆ ಕಲರ್ ಹಾಕ್ತೀನಿ, ಇಲ್ಲ ವೈಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಿದ್ರೆ ವೈಟು ಕೂಡ ಹಾಕ್ಬೋದು. ನಾನಿಲ್ಲಿ ಗೋಲ್ಡನ್ನಿಗೆ ಆರೆಂಜೇ ಚೆನ್ನಾಗಿ ಕಾಣಿಸುತ್ತೆ, ಸೊ ಆರೆಂಜನ್ನೇ ಹಾಕ್ತೀನಿ. ನೋಡಿ ಹೀಗೆ ಬರಬೇಕು. ಆನಂತರ ಏನು ಮಾಡಬೇಕು, ಈ ಬೀಡ್ಸನ್ನು ಬಿಟ್ಟು ವಾಪಸ್ ಈ 12 ಮಣಿಯ ಒಳಗಡೆನೂ ಕೂಡ ಸೂಜಿ ಹೋಗಬೇಕು. ಸೂಜಿ ಅಷ್ಟು ಉದ್ದ ಇಲ್ಲ ಅಂದರೆ ಹೀಗೆ ಎಳ್ಕೊಳ್ಳಿ. ಇಲ್ಲಿ ನೋಡಿ ಹೀಗೆ ಎಳ್ಕೊಬೇಕು. ಆನಂತರ ನೋಡಿ ಈ ಮಣಿಯನ್ನು ಹೀಗಿಟ್ಕೊಂಡು ದಾರವನ್ನು ನಾವು ಎಳ್ಕೊಳ್ಳೋದ್ರಿಂದ ದಾರ ಗಂಟು ಆಗೋದಿಲ್ಲ. ನೋಡಿ ತುದಿವರೆಗೂ ಕೂಡ ನಮಗೆ ದಾರ ಬಂತು. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಇಲ್ಲೇ ಮತ್ತು ಇಲ್ಲಿಂದ ನಾವು ಸೂಜಿಯನ್ನು ತಗೊಂಡಿದ್ದು ಮೇಲೆ ತೋರಿಸ್ಲಾ. ನೋಡಿ ಫಸ್ಟ್ ಈ ಮಣಿಯಿಂದ ನಾವು ಸೂಜಿಯನ್ನು ತೊಗೊಂಡಿದ್ದೀವಲ್ಲ, ಈ ದಾರ ಕಟ್ ಮಾಡ್ಕೊಳ್ಳೋಣ. ಕೊನೆಗೆ ಇಲ್ಲಿಂದ ತೊಗೊಂಡಿದ್ದೀವಲ್ಲ, ಈ ದಾರದ ಒಳಗಡೆ ನಾವು ಸೂಜಿಯನ್ನು ಪೋಣಿಸ್ಬೇಕು. ಆನಂತರ ನೋಡಿ ಪೋಣಿಸಿ ತೆಕ್ಕೊಳ್ಳಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ ಈ ರೀತಿಯಾಗಿ ತೆಕ್ಕೋಬೇಕು. ಹೇಗೆ ಓಕೆನಾ. ಈಗ ಮತ್ತೆ ನಾವು ತಕ್ಷಣವೇ ಇಲ್ಲಿಗೆ ಈ ರೀತಿ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ತುಂಬ ಹತ್ತಿರ ಆಗಿಬಿಡುತ್ತೆ. ಅದಕ್ಕಾಗಿ ಒಂದು ಮಣಿಯನ್ನು ಬಿಡಬೇಕು. ಅಂದರೆ ಈ ಗ್ಯಾಪನ್ನು ನಾವು ಬಿಡ್ತೀವಿ, ಮತ್ತು ಈ ಮಣಿಯ ಒಳಗಡೆ ಸೂಜಿಯನ್ನು ಪೋಣಿಸ್ತೀವಿ. ನೋಡಿ ಈ ರೀತಿಯಾಗಿ. ಈಗ ಏನು ಮಾಡಬೇಕು, ಮತ್ತೆ ನಾವು 12 ಬೀಡ್ಸ್ಗಳನ್ನು ಪೋಣಿಸ್ಬೇಕು. ಒಂದಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾಡಿ ಹಾಗೆ ಅಂತೆಲ್ಲ ಹಾಕ್ಕೊಬೇಡಿ. ಎಲ್ಲದೂ ಕೂಡ ಫಸ್ಟಿಗೆ ನಾವು ಹಾಕ್ಕೊಬೇಕಾದ್ರೆ ಯೋಚನೆ ಮಾಡ್ಕೊಬೇಕು ಎಷ್ಟು ಮಣಿಯನ್ನು ಹಾಕ್ಕೋಬೇಕು ಅಂತ. ಫಸ್ಟಿಗೆ ಹಾಕಿದ್ದನ್ನೇ ಕೊನೆವರೆಗೂ ನಾವು ಮೇಂಟೈನ್ ಮಾಡಿಕೊಂಡು ಹೋಗಬೇಕು. 8, 4, 12 ಮಣಿಗಳು ಆಯ್ತಲ್ವಾ. ಆನಂತರ ಈ ಮಣಿಯನ್ನು ಕೆಳಮುಖವಾಗಿ ಹಾಕಬೇಕು. ಆನಂತರ ಒಂದು ಮಣಿಯನ್ನು ಹಾಕಬೇಕು. ಹಾಕಿ ಕೆಳವರೆಗೂ ಮೇಲಿನ ಅಂದರೆ ಇಲ್ಲಿ ಮಣಿಯವರೆಗೂ ಕೂಡ ಬರಬೇಕು. ಬಂದು ಆದಮೇಲೆ ಏನು ಮಾಡಬೇಕು, ಈ ಮಣಿಯನ್ನು ಬಿಡಬೇಕು. ಈ ಮಣಿಯನ್ನು ಬಿಟ್ಟು ವಾಪಸ್ ಈ ಮಣಿಯಿಂದ ಮೇಲ್ಗಡೆವರೆಗೂ ಕೂಡ ಹೀಗೆ ಬರಬೇಕು. ನೋಡಿ ಹೀಗೆ ಮೇಲ್ಗಡೆವರೆಗೂ ಬರಬೇಕು. ಹೀಗೆ ಬಂದು ನಿಧಾನಕ್ಕೆ ದಾರವನ್ನು ಎಳಿಬೇಕು. ಈ ಟೈಮಲ್ಲಿ ದಾರ ಗಂಟಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾವು ಎಳಿಬೇಕು. ನೋಡಿ ಈಗ ಇಲ್ಲಿ ಲೂಸ್ ಆಗುತ್ತೆ. ಆವಾಗ ಏನು ಮಾಡಬೇಕು, ಜಸ್ಟು ಈ ಮಣಿಯನ್ನು ಹಿಡ್ಕೊಂಡು ಇಲ್ಲಿ ಟೈಟ್ ಮಾಡ್ಕೊಬೇಕು. ನಾವು ಆವಾಗಲೇ ಹೇಳಿರೋ ರೀತಿಯಲ್ಲಿ ನೆಕ್ಸ್ಟ್ ಮಣಿಗೆ ಹಾಕಿದ್ರೆ ಅಷ್ಟು ಹತ್ತತ್ರ ಬಂದರೆ ಚೆನ್ನಾಗಿರಲ್ಲ ಅಂತ. ಅದಕ್ಕಾಗಿ ಏನು ಮಾಡಬೇಕು, ಈ ಮಣಿ ಒಳಗಡೆ ಪೋಣಿಸಿ ಇಲ್ಲಿ ಗ್ಯಾಪನ್ನು ಬಿಡ್ತೀವಿ. ನೆಕ್ಸ್ಟ್ ಮಣಿಗೆ ಇನ್ನೂ ನಾವು ದೂರಕ್ಕೆ ಬೇಕಾದರೂ ಕೂಡ ಹಾಕ್ಕೊಬೋದು. ಬೇರೆ ಬೇರೆ
ಕಲರ್ ಕಾಂಬಿನೇಷನ್ನು ಬೇಕಾದ್ರೆ ಮಾಡ್ಕೊಬೋದು. ಇದೇ ರೀತಿಯಾಗಿ ಇಲ್ಲಿ ತುದಿವರೆಗೂ ಕೂಡ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಮತ್ತು ತೋರಣವನ್ನು ಡೋರಿಗೆ ಹೇಗೆ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಇದಿಷ್ಟು ಮುಗಿಸ್ಕೊಂಡು ತೊಗೊಂಬರ್ತೀನಿ. ಇದು ಮಾಡೋದು ಗೊತ್ತಾಯ್ತಲ್ವ. ನಾನಿಲ್ಲಿ 12 ಬೀಡ್ಸನ್ನು ಹಾಕಿದ್ದೀನಿ. ನೀವು 12 ಬೀಡ್ಸ್ ಹಾಕಬೇಕು ಅಂತ ಏನಿಲ್ಲ, ಇನ್ನೂ ಉದ್ದ ಬೇಕು ಅಂದರೆ ಮಾಡ್ಕೊಬೋದು. ಬಟ್ ನಾನು ಬೇಸನ್ನು ಸಣ್ಣ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಇಲ್ಲಿ 12 ಮಣಿಗಳು ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದು ಏನು ಭಾರ ಇಲ್ಲದೆ ಇರೋದ್ರಿಂದ ನಾನು ಬೇಸನ್ನು ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ನೀವಿಲ್ಲ ದೊಡ್ಡದಾಗಿ ಬೇಕು ಬೇಸು ಅಂತಂದರೆ ಇದು ಇನ್ನೂ ಲಾಂಗ್ ಬೇಕಾದ್ರೂ ಕೂಡ ಮಾಡ್ಕೊಬೋದು. ಮತ್ತು ಇಲ್ಲಿ ಕ್ರಿಸ್ಟಲ್ಗಳನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಹೆವಿನೂ ಕೂಡ ಬರುತ್ತೆ. ಈಗ ಪೂರ್ತಿ 2 ಮಣಿಗಳನ್ನು ಬಿಟ್ಟು, ಅಂದರೆ ನೋಡಿ ಇಲ್ಲಿ ಒಂದು ಜಾಗವನ್ನು ಬಿಟ್ಟು ನೆಕ್ಸ್ಟ್ ಮತ್ತೆ ಮಣಿಗೆ ಈ ರೀತಿಯಾದ ಮಣಿಗಳನ್ನು ಹಾಕ್ಕೊಳ್ತಾ ಬರೋದು. ಕೊನೆವರೆಗೂ ಕೂಡ ಹಾಕ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ನಾನು ತೋರಣವನ್ನು ಪೂರ್ತಿ ಮುಗಿಸ್ಕೊಂಬಂದಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಈಗ ಇಷ್ಟ ಆಯಿತು. ಈಗ ನಾವು ಫಸ್ಟು ಮತ್ತು ಲಾಸ್ಟಲ್ಲಿ ಈ ರೀತಿಯಾಗಿ ಮಾಡಿದ್ದೀವಿ. ಇದನ್ನು ಹೇಗೆ ನಾವು ಬಾಗಿಲ ಹತ್ತಿರ ಇರೋ ಮಳೆಗೆ ನೇತಾಕಬೇಕು ಅಂತ ಅದನ್ನು ಈಗ ನಾನು ತೋರಿಸ್ತೀನಿ. ಈಗ ಇಲ್ಲಿ ಇಲ್ಲಿ ಲಾಸ್ಟ್ ಒಂದು ಬೀಡ್ಸ್ ಇದೆಯಲ್ಲ, ಹೀಗೆ ಆ ಬೀಡ್ಸಿಗೆ ನಾವು ಹೀಗೆ ಹಾಕ್ಕೋಬೇಕು. ಆ ನಂತರ ಒಂದು 5 ರಿಂದ 6 ಮಣಿಗಳನ್ನು 3 4 5 ನೋಡೋಣ, 5 ಮಣಿ ಸಾಕಾಗಬಹುದೇನೋ. ಇಷ್ಟಾದರೆ ಸಾಕಾಗಲ್ಲ, ಅದಕ್ಕಾಗಿ ಇನ್ನೊಂದು ಮಣಿ ಎಕ್ಸ್ಟ್ರಾ ಹಾಕೋಣ. ನೋಡಿ, ನಾನು ಇಲ್ಲಿಗ 6 ಮಣಿಗಳನ್ನು ಹಾಕಿದ್ದೀನಿ. ಪ್ಲಸ್ ಇದು ಒಂದು ಸೇರಿ 7 ಆಯಿತು. ಈಗ ನಾವು ಯಾವ ಮಣಿಯ ಒಳಗಡೆ ಹಾಕಿದ್ದೀವಲ್ಲ ಅದರ ಒಳಗಡೆ ಹಾಕಿ ಮತ್ತು ಈ ಎಲ್ಲ ಬೀಡ್ಸಿನ ಒಳಗಡೆ ನಾವು ಸೂಜಿಯನ್ನು ಪೋಣಿಸ್ಬೇಕು. ಎಲ್ಲ ಮಣಿಯ ಒಳಗಡೆ ಸೂಜಿಯನ್ನು ಪೋಣಿಸ್ಬೇಕು. ಆವಾಗ ಏನಾಗುತ್ತೆ, ಈ ರೀತಿಯಾದ ಒಂದು ಸರ್ಕಲ್ ಬರುತ್ತೆ. ನೋಡಿ, ಈ ರೀತಿದು. ಈ ಸರ್ಕಲ್ಲಿಂದ ನಾವು ನಾಟನ್ನು ಹಾಕಲಿಕ್ಕೆ ಚೆನ್ನಾಗಿ, ಅಂದರೆ ಮೀನ್ಸ್ ನೇತು ಹಾಕಲಿಕ್ಕೆ, ತೋರಣವನ್ನು ಹಾಕಲಿಕ್ಕೆ ಬಾಗಿಲಿಗೆ ಈಸಿ ಆಗುತ್ತೆ. ಈಗ ನಾವು ಚೆಂದ ಮಾಡಿ ಟೈಟಾಗಿ ನಾಟನ್ನು ಹಾಕ್ಕೋಬೇಕು. ಬಿಚ್ಚದೇ ಇರೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು. ಓಕೆ, ನಾನಿಲ್ಲಿ 6 ಮಣಿಗಳನ್ನು ಪೋಣಿಸ್ಕೊಂಡಿದ್ದೀನಿ. ಮಳೆಗೆ ಹಾಕಲಿಕ್ಕೆ ಚೆನ್ನಾಗಿ ಆಗುತ್ತೆ. ಈಗ ಈ ಕಡೆಯೂ ಅಷ್ಟೇ ಅದೇ ರೀತಿಯಾಗಿ ನಾವು ಫಸ್ಟ್ ಸ್ಟಾರ್ಟಿಂಗು ಮಾಡ್ಕೊಬೋದು. ನಾವು ಸ್ಟಾರ್ಟಿಂಗ್ ಮಾಡಿಲ್ಲ ಅಂತಂದರೆ ಈಗ ಮಾಡ್ಕೊಬೇಕು. ಈ ಕಡೆಯೂ ಕೂಡ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಈ ಕಡೆಯೂ ಕೂಡ ಆಯಿತು. ನಾವೀಗ ಪೂರ್ತಿ ತೋರಣ ಹೇಗೆ ಕಾಣಿಸುತ್ತಪ್ಪ ಅಂತಂದರೆ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುವಂತಹ ತೋರಣ ಇದಾಗಿದೆ. ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.